ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರು ಅಸೂಯೆಯಿಲ್ಲದೆ ನನ್ನ ಉಪದೇಶವನ್ನು ಪೂರ್ಣ ನಂಬಿಕೆಯಿಂದ ನಿತ್ಯವೂ ಅಭ್ಯಾಸ ಮಾಡುತ್ತಾರೋ ಅಂತಹವರು ಕರ್ಮದಿಂದ ಬಿಡುಗಡೆಯಾಗುವರು. ಕೆಲವರು ತಮ್ಮ ನೀಚ ಗುಣಗಳಿಂದ ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲಾರರು. ತಾವು ಮಾಡುತ್ತಿರುವ ಕೆಲಸದ ಮೇಲೆ ಶ್ರದ್ಧೆ ವಹಿಸುವುದು ಬಿಟ್ಟು ತಮಗಿಂತ ಸ್ಥಿತಿವಂತರನ್ನು ನೋಡಿ ಅಸೂಯೆ ಪಡುತ್ತಾ ಹೊಟ್ಟೆ ಉರಿಸಿಕೊಂಡು ತಾವೂ ಇತರರನ್ನು ನಕಲು ಮಾಡುವ ಯತ್ನ ಮಾಡುತ್ತಾ ಏನೋ ಮಾಡಲು ಹೋಗಿ ಇನ್ನೇನನ್ನೋ ಮಾಡುತ್ತಾ ಜೀವನದಲ್ಲಿ ಕಷ್ಟಪಡುವುದು ಕಾಣುತ್ತದೆ. ಮನುಷ್ಯನ ಕರ್ಮಾನುಸಾರ ದೊರೆಯಬೇಕಾದ್ದು ದೊರೆಯುವುದು ನಿಶ್ಚಿತ. ಕೆಲವರ ಜೀವನವನ್ನು ಅಭ್ಯಾಸ ಮಾಡಿದಾಗ ಇದು ಅರಿವಿಗೆ ಬರುವುದು ಸಹಜ. ಎಷ್ಟೋ ಸಮಯದಲ್ಲಿ ಕೆಲವರು ಏನೂ ಕೆಲಸ ಮಾಡದೆ ಸುಮ್ಮನೆ ಕಾಲ ಕಳೆಯುವುದು ಕಾಣುತ್ತದೆ. ಅವರನ್ನು ಇತರರು ಅಪಹಾಸ್ಯ ಮಾಡುತ್ತಾ ಸೋಮಾರಿ ಎಂಬ ಬಿರುದು ಬೇರೆ ಕೊಟ್ಟು ನಿಕೃಷ್ಟ ರೀತಿಯಲ್ಲಿ ಕಾಣುತ್ತಾರೆ. ಇಂತಹ ವ್ಯಕ್ತಿಗಳು ಸಹ ಅವರಿಗೆ ಒಳಿತಾಗುವ ಸಮಯ ಬಂದಾಗ ಮೈ ಕೊಡವಿ ಎದ್ದು ಕಾರ್ಯಪ್ರವೃತ್ತರಾಗಿ ತಮಗೆ ಬರಬೇಕಾದ್ದನ್ನು ತಮ್ಮದಾಗಿಸಿಕೊಳ್ಳುವುದು ಕಾಣಬಹುದು. ಈ ಹಿಂದೆ ಹೇಳಿದಂತೆ ನಿನ್ನ ಕೆಲಸ ನೀನು ಮಾಡು, ಫಲಕ್ಕಾಗಿ ಆಸೆ ಪಡಬೇಡ ಎಂಬಂತೆ ಭಗವಂತನಲ್ಲಿ ಅನನ್ಯ ಪ್ರೀತಿ ಇಟ್ಟು ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಟ್ಟುಕೊಳ್ಳದೆ ಸಮರ್ಪಣಾಭಾವದಿಂದ ಕಾರ್ಯ ಮಾಡಿದಾಗ ಮಾಡಿದ ಕರ್ಮ ಲೋಕ ನೀತಿಯಲ್ಲಿ ಕೆಟ್ಟದ್ದು ಅನಿಸಿದರೂ ಅದು ಮಾಡುವ ವ್ಯಕ್ತಿಯನ್ನು ಯಾವುದೇ ಕರ್ಮ ಬಂಧನದಲ್ಲಿ ಸಿಲುಕಿಸುವುದಿಲ್ಲ. ಯಾವುದೇ ಕೆಲಸವನ್ನು ದ್ವೇಷ ಅಸೂಯೆಯಿಂದ ಮಾಡಿದಾಗ ಅದು ಲೋಕಕ್ಕೆ ಹಿತವೇ ಆಗಿದ್ದರೂ ಕರ್ಮ ಬಂಧನದಲ್ಲಿ ಸಿಲುಕುವುದು ನಿಶ್ಚಿತ. ಹರಿ ಓಂ.